ನಮಸ್ಕಾರ, ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇತಿಹಾಸ ಅಂದ್ರೆ ಬರೀ ರಾಜರು ಯುದ್ಧಗಳು ಅಷ್ಟೇ ಅಲ್ಲ. ಇತಿಹಾಸ ಅಂದ್ರೆ ಮಣ್ಣಿನ ಅಡಿಯಲ್ಲಿ ಹುದುಗಿ ಹೋಗಿರುವ ಸತ್ಯಗಳು. ಇವತ್ತು ನಾವು ಲಕ್ಕುಂಡಿಯ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಗದಗದ ಲಕ್ಕುಂಡಿ ಅಂದ್ರೆ ಬರೀ ಅದು ದೇವಸ್ಥಾನಗಳ ಊರಲ್ಲ, ಅದು ಚಿನ್ನದ ಗಣಿ, ರಹಸ್ಯಗಳ ಆಗರ. ಲಕ್ಕುಂಡಿಯ ಗರ್ಭದಲ್ಲಿ ಏನಿರಬಹುದು? ಚಿನ್ನ, ವಜ್ರ, ವೈಡೂರ್ಯ. ಹೌದು, ಜನಸಾಮಾನ್ಯರು ಹೀಗೆ ಅಂದ್ಕೊಂಡಿರೋದು ಸಹಜ. ಆದ್ರೆ ಅಲ್ಲಿ ಚಿನ್ನಕ್ಕಿಂತ ಬೆಲೆ ಬಾಳುವುದು, ವಜ್ರಕ್ಕಿಂತ ಕಠಿಣವಾದ ಸತ್ಯಗಳು ಒಂದೊಂದೇ ಹೊರ ಬರ್ತಾ ಇದೆ. ಲಕ್ಕುಂಡಿಯ ಮಣ್ಣನ್ನ ಅಗೆದಷ್ಟು ಇತಿಹಾಸ ಚೀರಾಡ್ತಾ ಇದೆ. ಕಳೆದ ಕೆಲವು ದಿನಗಳಿಂದ ನಡೀತಾ ಇರುವಂತಹ ಉತ್ಖನನದಲ್ಲಿ ಸಿಕ್ಕಿರೋ ವಸ್ತುಗಳು ಇಡೀ ಕರ್ನಾಟಕದ ಇತಿಹಾಸವನ್ನೇ ಬದಲಿಸೋ ತಾಕತ್ತನ್ನ ಹೊಂದಿವೆ. ಒಂದ್ ಕಡೆ ಮನೆಯೊಳಗೆ ಹೂತು ಹೋಗಿರುವಂತಹ ದೇವಸ್ಥಾನ, ಇನ್ನೊಂದು ಕಡೆ ದೇವರ ಮುಂದೆ ಸಿಗ್ತಾ ಇರೋ ಮನುಷ್ಯರ ಮೂಳೆಗಳು. ಏನಿದು ವಿಚಿತ್ರ? ದೇವಸ್ಥಾನದ ಆವರಣದಲ್ಲಿ ಎಲುಬುಗಳು ಎಲ್ಲಿಂದ ಬಂತು? ಅಲ್ಲಿ ನಡೆದಿದ್ದಾದ್ರೂ ಏನು? ಇದು ನರಬಲಿನ ಅಥವಾ ಭೀಕರ ಯುದ್ಧದ ಅವಶೇಷಗಳ? 7ನೇ ದಿನ ಉತ್ಖನನದ ವೇಳೆಯಲ್ಲಿ ಹಸಿರು ಹಾವಿನ ನಾಗಕಲ್ಲು ಸಿಕ್ಕಿದ್ದು ಯಾಕೆ? ಹಾಗಾದ್ರೆ ಆ ನಿಧಿಯನ್ನ ಕಾಯ್ತಾ ಇರೋದು ಅದೇ ಹಸಿರು ಹಾವ? ಈ ಎಲ್ಲ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಆದ್ರೆ ಅದಕ್ಕೂ ಮುನ್ನ ನಿಮ್ಗೆ ಏನನ್ಸುತ್ತೆ? ಇಡೀ ಲಕ್ಕುಂಡಿಯನ್ನ ಅಗೆದು ಅಲ್ಲಿ ಹುದುಗಿರುವಂತಹ ಪುರಾತನ ಇತಿಹಾಸವನ್ನ ಮತ್ತೆ ಹೊರತೆಗೆದು ಜಗತ್ತಿಗೆ ತೋರಿಸಬೇಕಾ? ಲಕ್ಕುಂಡಿಯನ್ನ ಒಂದು ಮ್ಯೂಸಿಯಂ ಮಾಡ್ಬೇಕಾ? ನಿಮ್ಗೆ ಏನನ್ಸುತ್ತೆ ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಲಕ್ಕುಂಡಿ ಇದು ಕಲ್ಯಾಣಿ ಚಾಲುಕ್ಯರ ಕಾಲದ ಅತ್ಯಂತ ವೈಭವ ಪೀರಿತ ನಗರ. ಒಂದ್ ಕಾಲದಲ್ಲಿ ಇಲ್ಲಿ 101 ದೇವಸ್ಥಾನಗಳು, 101 ಬಾವಿಗಳು ಇದ್ವು ಅಂತ ಶಾಸನಗಳು ಹೇಳುತ್ತವೆ. ಆದ್ರೆ ಕಾಲದ ಹೊಡೆತಕ್ಕೆ ಸಿಕ್ಕಿ ಎಷ್ಟು ದೇವಾಲಯಗಳು ಮಣ್ಣಲ್ಲಿ ಹುದುಗಿ ಹೋಗಿವೆ. ಇನ್ನು ಕೆಲವು ದೇವಸ್ಥಾನಗಳು ಜನರ ಬದುಕಿನ ಭಾಗವಾಗಿ ಹೋಗಿವೆ. ಈಗ ಅಲ್ಲಿ ನಡೀತಾ ಇರೋದು ಸಾಮಾನ್ಯ ಕೆಲಸ ಅಲ್ಲ. ಲಕ್ಕುಂಡಿಯ ಗತ ವೈಭವವನ್ನ ಮರುಸೃಷ್ಟಿಸೋ ಮಹಾಕಾರ್ಯ. ಭೂಮಿಯನ್ನ ಅಗದ್ರೆ ನೀರು ಬರುತ್ತೆ, ಕಲ್ಲು ಬರುತ್ತೆ. ಆದ್ರೆ ಲಕ್ಕುಂಡಿಯಲ್ಲಿ ಭೂಮಿಯನ್ನ ಅಗದ್ರೆ ಇತಿಹಾಸ ಬರುತ್ತೆ. ಹೌದು, ಕಳೆದ 7 ದಿನಗಳಿಂದ ಇಲ್ಲಿ ಉತ್ಖನನ ನಡೀತಾ ಇದೆ. ಬರೋಬ್ಬರಿ 35ಕ್ಕೂ ಹೆಚ್ಚು ಕಾರ್ಮಿಕರು ಪುರಾತತ್ವ ಇಲಾಖೆಯ ತಜ್ಞರ ಮಾರ್ಗದರ್ಶನದಲ್ಲಿ ಬೆವರಿಳಿಸಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಬೆಳಗ್ಗೆ 8 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಪ್ರತಿ ಹಿಡಿ ಮಣ್ಣನ್ನ ಶೋಧಿಸಲಾಗ್ತಾ ಇದೆ. ಯಾಕಂದ್ರೆ ಆ ಮಣ್ಣಲ್ಲಿ ಇರೋದು ಬರೀ ಕಡ್ಡಿ ಕಸ ಅಲ್ಲ, 1000 ವರ್ಷಗಳ ಹಿಂದಿನ ಇತಿಹಾಸ. ಈ ಉತ್ಖನನದ ಅತ್ಯಂತ ಆಕರ್ಷಕ ಸಂಗತಿ ಏನಂದ್ರೆ, ಮನೆಯೊಳಗೊಂದು ದೇವಸ್ಥಾನ. ನೀವು ನಂಬಲೇಬೇಕು. ಲಕ್ಕುಂಡಿಯಲ್ಲಿ ಒಂದು ಮನೆ ಇದೆ. ಹೊರಗಿನಿಂದ ನೋಡಿದ್ರೆ ಅದು ಸಾಧಾರಣ ಹಳೆ ಕಾಲದ ಮನೆ ತರ ಕಾಣಿಸುತ್ತೆ. ಆದ್ರೆ ಆ ಮನೆಯ ಬಾಗಿಲು ದಾಟಿ ಒಳಗೆ ಹೋದ್ರೆ ಅಲ್ಲಿ ನಿಮಗೆ ಕಾಣಿಸೋದು ಸಾಕ್ಷಾತ್ ಚಾಲುಕ್ಯರ ಕಾಲದ ದೇವಸ್ಥಾನ. ಇದು ಚೌಕಿ ಮಠ ಎಂಬ 5 ಕುಟುಂಬಗಳು ವಾಸವಾಗಿರುವಂತಹ ಜಾಗ. ಶರಣಯ್ಯ, ಶೇಖರಯ್ಯ, ಬಸಮ್ಮ, ಈರಯ್ಯ, ಕೊಟ್ರಯ್ಯ ಮತ್ತು ಈರಮ್ಮ ಚೌಕಿ ಮಠ ಎಂಬುವವರು ಇಲ್ಲಿ 4-5 ತಲೆಮಾರುಗಳಿಂದ ಸಂಸಾರವನ್ನ ನಡೆಸಿಕೊಂಡು ಬಂದಿದ್ದಾರೆ. ಇವರ ಅಡುಗೆ ಮನೆ, ಇವರ ಹಾಜರ ಎಲ್ಲವೂ ದೇವಸ್ಥಾನದ ಕಂಬಗಳ ನಡುವೆ ಇದೆ. ಇದು ಈಶ್ವರ ಹಾಗೂ ಅರ್ಧನಾರೇಶ್ವರ ದೇವಸ್ಥಾನ ಅಂತ ಇತಿಹಾಸಕಾರರು ಗುರುತಿಸಿದ್ದಾರೆ. ಊಹಿಸಿಕೊಳ್ಳಿ, ನಾವು ದೇವರ ದರ್ಶನಕ್ಕೆ ದೇವಸ್ಥಾನಕ್ಕೆ ಹೋಗ್ತೇವೆ. ಆದ್ರೆ ಈ ಕುಟುಂಬಗಳು ದೇವಸ್ಥಾನದ ಗರ್ಭಗುಡಿಯಲ್ಲೇ ಜೀವನವನ್ನ ನಡೆಸ್ತಾ ಇದ್ದಾರೆ. ಇದೀಗ ಸರ್ಕಾರದ ಕಣ್ಣು ಈ ಮನೆಯ ಮೇಲೆ ಬಿದ್ದಿದೆ. ಇದು ಐತಿಹಾಸಿಕ ಸ್ಮಾರಕ ಆಗಿರೋದ್ರಿಂದ ಇದನ್ನ ಸಂರಕ್ಷಣೆ ಮಾಡಬೇಕು. ಹೀಗಾಗಿ ಜಾಗ ಖಾಲಿ ಮಾಡಿ ಅಂತ ಅಧಿಕಾರಿಗಳು ಕೇಳಿದ್ದಾರೆ. ನಮಗೆ ಬದಲಿ ವ್ಯವಸ್ಥೆ ಮಾಡಿದ್ರೆ ನಾವು ಜಾಗ ಬಿಟ್ಕೊಡ್ತೀವಿ, ಈ ಇತಿಹಾಸ ಉಳಿಯಲಿ ಅನ್ನೋದು ಆ ಕುಟುಂಬಗಳ ಮಾತು. ಮನೆಯೊಳಗೆ ಹುದುಗಿರೋ ಈ ದೇವಸ್ಥಾನ ಪೂರ್ತಿಯಾಗಿ ಹೊರಬಂದ್ರೆ ಲಕ್ಕುಂಡಿಯ ಪ್ರವಾಸೋದ್ಯಮಕ್ಕೆ ಮತ್ತೊಂದು ಕಿರೀಟ ಸಿಕ್ಕ ಹಾಗೆ. ಇನ್ನು ಈಗ ವಿಷಯಕ್ಕೆ ಬರೋದಾದ್ರೆ, ಅಗಿಯುವಾಗ ಸಿಕ್ಕಿದ್ದೇನು ಬರೀ ಕಲ್ಲು, ಮಣ್ಣು ಅಲ್ಲ. 6ನೇ ದಿನ ಉತ್ಖನನದಲ್ಲಿ ಸಿಕ್ಕಿರೋ ವಸ್ತುಗಳು ಇತಿಹಾಸಕಾರರ ತಲೆಗೆ ಹೊಳ ಬಿಟ್ಟಿವೆ. ಮೊದಲನೇದಾಗಿ ಸಿಕ್ಕಿದ್ದು ಮಡಿಕೆ ಚೂರುಗಳು. ಇದೇನು ಮಹಾ ಅಂತ ನೀವು ಕೇಳಬಹುದು. ಆದ್ರೆ ಪುರಾತತ್ವ ಶಾಸ್ತ್ರದಲ್ಲಿ ಮಡಿಕೆ ಚೂರುಗಳು ಅಂದ್ರೆ ಆ ಕಾಲದ ಜನರ ಲಿವಿಂಗ್ ಸ್ಟೈಲ್ ಹೇಳೋ ಸಾಕ್ಷಿಗಳು. ಒಡೆದ ಮಡಿಕೆಗಳ ಅವಶೇಷಗಳು ಸಿಕ್ಕಿವೆ. ಅದನ್ನ ತುಂಬಾ ನಾಜೂಕಾಗಿ ಜೋಡಿಸಿ ನೋಡಿದಾಗ ಅದು ದವಸ ಧಾನ್ಯ ಸಂಗ್ರಹಿಸುವ ಮಡಿಕೆನ ಅಥವಾ ಚಿನ್ನಾಭರಣಗಳನ್ನ ಬಚ್ಚಿಡಲು ಬಳಸ್ತಾ ಇದ್ದ ಖುಜಾನನ. ಇಂತಹದೊಂದು ಅನುಮಾನ ಕೂಡ ಶುರುವಾಗಿದೆ. ಆ ಮಡಿಕೆಯೊಳಗಿರೋ ಮಣ್ಣನ್ನ ಈಗ ಫಾರೆನ್ಸಿಕ್ಸ್ ಲ್ಯಾಬ್ಗೆ ಕಳುಹಿಸಲಾಗಿದೆ. ಆ ಮಣ್ಣಿನ ವರದಿ ಬಂದ್ರೆ ಅಂದಿನ ಕಾಲದ ಜನ ಏನು ತಿಂತಿದ್ರು ಮತ್ತು ಏನನ್ನ ಬಚ್ಚಿಟ್ಟಿದ್ರು ಅನ್ನೋದು ಗೊತ್ತಾಗುತ್ತೆ. ಇದ್ರ ಜೊತೆಗೆ ಸಿಕ್ಕಿರೋದು ಕುಂಟೆಬಿಲ್ಲೆ. ಹೌದು, ಕಲ್ಲಿನಲ್ಲಿ ಅಥವಾ ಮಣ್ಣಿನಲ್ಲಿ ಮಾಡಿರೋ ದುಂಡಗಿನ ಕುಂಟೆಬಿಲ್ಲೆಗಳು. ಮಧ್ಯದಲ್ಲಿ ಒಂದು ರಂಧ್ರ. ಅದನ್ನ ನೋಡಿದ್ರೆ 1000 ವರ್ಷಗಳ ಹಿಂದೆ ಲಕ್ಕುಂಡಿಯ ಮಕ್ಕಳು ಆಡಿದಂತಹ ಆಟಗಳು ಕಣ್ಣ ಮುಂದೆ ಬರುತ್ತವೆ. ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಆವರಣದಲ್ಲಿ ಇದು ಸಿಕ್ಕಿದ್ದು. ಅಂದ್ರೆ ಆ ಕಾಲದಲ್ಲೂ ದೇವಸ್ಥಾನದ ಅಂಗಳ ಮಕ್ಕಳ ಆಟದ ಮೈದಾನವಾಗಿತ್ತು ಅನ್ನೋದಕ್ಕೆ ಇದೇ ಸಾಕ್ಷಿಯಾಗಿದೆ. ಆದ್ರೆ ವೀಕ್ಷಕರೇ, ಕಥೆ ಇಲ್ಲಿಗೆ ಮುಗಿಯೋದಿಲ್ಲ. ಉತ್ಖನನದಲ್ಲಿ ಸಿಕ್ಕಂತಹ ಒಂದು ಪಾಣಿಪೀಠ ಇಡೀ ಲಕ್ಕುಂಡಿಯ ಧಾರ್ಮಿಕ ಇತಿಹಾಸವನ್ನೇ ಪ್ರಶ್ನೆ ಮಾಡೋ ತರ ಇದೆ. ಹಾಗಾದ್ರೆ ಏನಿದು ಪಾಣಿಪೀಠ? ದೇವಸ್ಥಾನದ ಗರ್ಭಗುಡಿಯಲ್ಲಿ ದೇವರ ವಿಗ್ರಹವನ್ನ ಕೂರಿಸೋ ಜಾಗವನ್ನ ಪಾಣಿಪೀಠ ಅಂತ ಕರೆಯಲಾಗುತ್ತೆ. ಈಗ ಉತ್ಖನನ ನಡೀತಾ ಇರುವುದು ಈಶ್ವರ ಅಥವಾ ವೀರಭದ್ರೇಶ್ವರ ದೇವಸ್ಥಾನದ ಹತ್ತಿರ. ಅಂದ್ರೆ ಅದು ಶೈವ ಸಂಪ್ರದಾಯದ ಜಾಗ. ಆದ್ರೆ ಮಣ್ಣಿನ ಅಡಿಯಲ್ಲಿ ಸಿಕ್ಕಿರೋ ಪಾಣಿಪೀಠದ ಮೇಲೆ ಗರುಡ ಮುದ್ರೆ ಕೂಡ ಇದೆ. ಗರುಡ ಅಂತಂದ್ರೆ ಅದು ವಿಷ್ಣುವಿನ ವಾಹನ. ಗರುಡನ ಚಿತ್ರ ಇರೋ ಪಾಣಿಪೀಠ ಸಿಕ್ಕಿದೆ ಅಂದ್ರೆ ಅಲ್ಲಿ ಒಂದ್ ಕಾಲದಲ್ಲಿ ವಿಷ್ಣು ಅಥವಾ ಕೇಶವನ ದೇವಸ್ಥಾನ ಇತ್ತ. 12 ಅಥವಾ 13ನೇ ಶತಮಾನದಲ್ಲಿ ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ವೈಷ್ಣವರ ದೇವಾಲಯವಿದ್ದ ಜಾಗದಲ್ಲಿ
ನಂತರ ಶೈವ ದೇವಾಲಯ ಬಂತ ಅಥವಾ ಒಂದೇ ಸಂಕೀರ್ಣದಲ್ಲಿ ಶಿವ ಮತ್ತು ವಿಷ್ಣು ಇಬ್ಬರನ್ನ ಆರಾಧಿಸಲಾಗ್ತಾ ಇತ್ತ. ಸುಖಾಸನದಲ್ಲಿ ಕುಳಿತಿರೋ ಗರುಡನ ಚಿತ್ರ ಸ್ಪಷ್ಟವಾಗಿದೆ. ಇತಿಹಾಸ ತಜ್ಞರ ಪ್ರಕಾರ ಲಕ್ಕುಂಡಿಯಲ್ಲಿ ಜೈನರು, ಶೈವರು ಮತ್ತು ವೈಷ್ಣವರು ಒಟ್ಟಿಗೆ ಇದ್ರು. ಆದ್ರೆ ಕಾಲಾಂತರದಲ್ಲಿ ನಡೆದ ಬದಲಾವಣೆಗಳು, ದೇವರ ವಿಗ್ರಹಗಳು ಬದಲಾಗಿರಬಹುದು. ಈ ಪಾಣಿಪೀಠ ಈಗ ಆ ದೇವಸ್ಥಾನದ ಮೂಲವನ್ನೇ ಹುಡುಕೋ ಹಾಗೆ ಮಾಡಿದೆ. ಇನ್ನು ದೇವಸ್ಥಾನ ಅಂದ್ರೆ ಅಲ್ಲಿ ಶಾಂತಿ ಇರಬೇಕು, ಭಕ್ತಿ ಇರಬೇಕು. ಆದ್ರೆ ಲಕ್ಕುಂಡಿಯ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಮಣ್ಣಿನ ಅಡಿಯಲ್ಲಿ ಸಿಕ್ಕಿರೋದು ಮೂಳೆಗಳು. ಒಂದಲ್ಲ ಎರಡಲ್ಲ 5 ಮೂಳೆಗಳ ತುಂಡುಗಳು ಪತ್ತೆಯಾಗಿವೆ. ದೇವಸ್ಥಾನದ ಪಕ್ಕದಲ್ಲೇ ಮೂಳೆಗಳು ಸಿಕ್ಕಿದ್ದು ಯಾಕೆ? ಇದು ಪ್ರಾಣಿಗಳದ್ದ ಅಥವಾ ಮನುಷ್ಯರದ್ದ ಅನ್ನೋದು ಕೂಡ ಈಗ ದೊಡ್ಡ ಪ್ರಶ್ನೆಯಾಗಿದೆ. ಈ ಮೂಳೆಗಳ ಬಗ್ಗೆ ಊರಿನಲ್ಲಿ ನಾನಾ ರೀತಿಯ ಕಥೆಗಳು ಕೂಡ ಹುಟ್ಕೊಳ್ತಾ ಇದೆ. ಇದು ನರಬಲಿ ಇರಬಹುದಾ, ನಿಧಿಗಾಗಿ ಅಥವಾ ದೇವರಿಗಾಗಿ ಆ ಕಾಲದಲ್ಲಿ ಬಲಿ ಕೊಟ್ಟಿರಬಹುದಾ? ಇನ್ನು ಇದು ಯುದ್ಧದ ಅವಶೇಷ. ಲಕ್ಕುಂಡಿ ಇತಿಹಾಸದಲ್ಲಿ ಅನೇಕ ದಾಳಿಗಳನ್ನ ಎದುರಿಸಿದೆ. ಚೋಳರ ರಾಜ ರಾಜೇಂದ್ರ ಚೋಳ ಲಕ್ಕುಂಡಿಯ ಮೇಲೆ ದಾಳಿ ಮಾಡಿದಾಗ ಭೀಕರ ರಕ್ತಪಾತವಾಯಿತು ಅಂತ ಕೆಲವು ಇತಿಹಾಸಕಾರರು ಹೇಳ್ತಾರೆ. ದಲ್ವಲ ನಾಡು ಅಂತಂದ್ರೆ ಲಕ್ಕುಂಡಿಯ ಸುತ್ತಮುತ್ತಲಿನ 300 ಹಳ್ಳಿಗಳನ್ನ ಸುಟ್ಟು ಹಾಕಲಾಗಿತ್ತು, ದೇವಾಲಯವನ್ನ ನಾಶಪಡಿಸಲಾಗಿತ್ತು. ಆ ಯುದ್ಧದಲ್ಲಿ ಸತ್ತಂತಹ ಸೈನಿಕರ ಅಥವಾ ಸಾಮಾನ್ಯ ಜನರ ಮೂಳೆಗಳು ಇದಾಗಿರಬಹುದಾ? ಆದ್ರೆ ಪುರಾತತ್ವ ಇಲಾಖೆಯ ತಜ್ಞರು ಸದ್ಯಕ್ಕೆ ಯಾವುದೇ ನಿರ್ಧಾರಕ್ಕೆ ಬಂದಿಲ್ಲ. ಈ ಮೂಳೆಗಳನ್ನ ಫಾರೆನ್ಸಿಕ್ಸ್ ಲ್ಯಾಬ್ಗೆ ಕಳುಹಿಸಲಾಗಿದೆ. ಅದು ಪ್ರಾಣಿಗಳ ಮೂಳೆನ ಅಥವಾ ಮನುಷ್ಯರದ್ದೇ ಆಗಿದ್ರೆ ಅದು ಗಂಡಸಿನದ ಅಥವಾ ಹೆಂಗಸಿನದ. ಅವರ ಸಾವು ಹೇಗಾಯಿತು ಅನ್ನೋದು ವಿಜ್ಞಾನದ ಪರೀಕ್ಷೆಯಲ್ಲಿ ಗೊತ್ತಾಗಬೇಕಾಗಿದೆ. ಒಂದ್ ವೇಳೆ ಇವು ಯುದ್ಧದಲ್ಲಿ ಸತ್ತಂತಹ ಮೂಳೆಗಳಾಗಿದ್ರೆ ಲಕ್ಕುಂಡಿಯ ಮಣ್ಣಿನ ಅಡಿಯಲ್ಲಿ ಇನ್ನೂ ಸಾವಿರಾರು ಅಸ್ಥಿಪಂಜರಗಳು ಇರುವ ಸಾಧ್ಯತೆಯನ್ನ ತಳ್ಳಿ ಹಾಕೋದಕ್ಕಾಗೋದಿಲ್ಲ. ಇನ್ನೊಂದು ಕಡೆ ಒಂದು ವಿಚಿತ್ರವಾದಂತಹ ಶಿಲ್ಪ ಸಿಕ್ಕಿದೆ. ನೋಡೋದಕ್ಕೆ ಅರ್ಧ ಹೆಣ್ಣು ಅರ್ಧ ಗಂಡಿನ ತರ ಕಾಣಿಸ್ತಾ ಇರೋದ್ರಿಂದ ಇದನ್ನ ಮೊದಲು ಅರ್ಧನಾರೀಶ್ವರ ಅಂತ ಕರೆಯಲಾಗಿತ್ತು. ಶಿವ ಮತ್ತು ಪಾರ್ವತಿ ಒಂದಾದ ರೂಪ ಅದು ಅಂತ ಜನ ನಂಬಿದ್ರು. ಆದ್ರೆ ಇತಿಹಾಸ ತಜ್ಞ ಅಣ್ಣಪ್ಪ ಅಂಜೆ ಅವರು ಈ ಥಿಯರಿಯನ್ನ ರಿಜೆಕ್ಟ್ ಮಾಡಿದ್ದಾರೆ. ಅವರ ಪ್ರಕಾರ ಇದು ಅರ್ಧನಾರೀಶ್ವರ ಅಲ್ವೇ ಅಲ್ಲ. ಯಾಕುತ್ತಾ? ಅರ್ಧನಾರೀಶ್ವರ ಆಗಿದ್ರೆ 4 ಕೈಗಳು ಇರಬೇಕಾಗಿತ್ತು. ಆದ್ರೆ ಇಲ್ಲಿರೋದು 2 ಕೈ. ಬಲಗೈ ಅಭಯ ಮುದ್ರೆಯಲ್ಲಿದ್ರೆ ಎಡಗೈ ಕಮಂಡಲ ಇದೆ. ತಲೆಯ ಮೇಲೆ ಜಟಮುಕುಟ ಇಲ್ಲ, ಮೈ ಮೇಲೆ ಆಭರಣಗಳಿಲ್ಲ. ಎದೆಯ ಭಾಗವನ್ನ ನೋಡಿದ್ರೆ ಸ್ತ್ರೀ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಹೀಗಾಗಿ ಇದು ಒಬ್ಬ ಋಷಿ ಅಥವಾ ಸ್ವಾಮೀಜಿಯ ಶಿಲ್ಪ ಇರಬಹುದು. ಸುಮಾರು 100 ರಿಂದ 150 ವರ್ಷಗಳ ಹಿಂದೆ ಯಾರೋ ಒಬ್ಬ ಮಹಾನ್ ತಪಸ್ವಿ ಅಥವಾ ಸಾಧಕನ ಮೂರ್ತಿಯನ್ನ ಇಲ್ಲಿ ಕೆತ್ತಿರಬಹುದು ಅನ್ನೋದು ತಜ್ಞರ ವಾದ. ಆದ್ರೆ ನಾವು ಅನ್ಕೊಂಡಿದ್ದೊಂದು, ಅಲ್ಲಿ ಸಿಕ್ಕಿದ್ದೇ ಇನ್ನೊಂದು. ಇನ್ನು ಕರ್ನಾಟಕದ ಯಾವುದೇ ಐತಿಹಾಸಿಕ ಜಾಗದಲ್ಲಿ ಉತ್ಖನನ ನಡೆದ್ರು ಕೂಡ ಅಲ್ಲಿ ಕಾಮನ್ ಆಗಿ ಕೇಳಿ ಬರೋ ಮಾತು ಒಂದೇ ಒಂದು, ಅದು ನಿಧಿ. ಲಕ್ಕುಂಡಿಯಲ್ಲೂ ಕೂಡ ಈಗ ನಿಧಿಯ ಮಾತು ಜೋರಾಗಿದೆ. ಅದಕ್ಕೆ ತುಪ್ಪ ಸುರಿದಿದ್ದು ಇತ್ತೀಚೆಗೆ ಪತ್ತೆಯಾದ ನಾಗರಹಾವಿನ ಶಿಲ್ಪ. ಕೆಲವು ದಿನಗಳ ಹಿಂದೆ ಇದೇ ಜಾಗದಲ್ಲಿ ನಿಜವಾದ ನಾಗರಹಾವು ಕಾಣಿಸಿಕೊಂಡಿತ್ತು. ಜನ ಇಲ್ಲಿ ನಿಧಿ ಇದೆ, ಅದಕ್ಕೆ ನಾಗಪ್ಪ ಕಾಯ್ತಾ ಇದ್ದಾನೆ ಅಂತ ಮಾತನಾಡ್ಕೊಳ್ತಾ ಇದ್ರು. ಈಗ ನೋಡಿದ್ರೆ ಮಣ್ಣಿನ ಅಡಿಯಲ್ಲಿ ಕಲ್ಲಿನ ನಾಗರಹಾವಿನ ಮೂರ್ತಿಯೇ ಸಿಕ್ಕಿದೆ. ಹಸಿರು ಬಣ್ಣದ ಈ ಕಲ್ಲಿನಲ್ಲಿ ನಾಗರಹಾವಿನ ಕೆತ್ತನೆ ಎಷ್ಟು ನೈಜವಾಗಿದೆ ಅಂದ್ರೆ ನೋಡಿದ್ರೆ ಜೀವಂತ ಹಾವು ಎಡೆ ಎತ್ತಿ ನಿಂತಿರೋ ಹಾಗೆ ಕಾಣಿಸುತ್ತೆ. ನಮ್ಮ ಜಾನಪದದ ನಂಬಿಕೆ ಪ್ರಕಾರ ನಾಗರ ಶಿಲ್ಪಗಳು ಮತ್ತು ನಿಧಿಗೆ ನಂಟಿದೆ. ಎಲ್ಲಿ ನಿಧಿ ಇರುತ್ತೋ ಅಲ್ಲಿ ನಾಗರ ಕಲ್ಲುಗಳನ್ನ ಸ್ಥಾಪನೆ ಮಾಡ್ತಾ ಇದ್ರು ಅನ್ನೋ ಮಾತುಗಳು ಕೂಡ ಇದೆ. ಜೈನರು ಅಥವಾ ಇಲ್ಲಿನ ಶ್ರೀಮಂತರು ಬೇರೆ ಕಡೆ ವಲಸೆ ಹೋಗುವಾಗ ತಮ್ಮ ಆಸ್ತಿಯನ್ನ, ಬಂಗಾರವನ್ನ ಮಣ್ಣಿನಲ್ಲಿ ಹೂತು ಅದರ ಮೇಲೆ ಗುರುತಿಗಾಗಿ ಇಂತಹ ನಾಗರ ಕಲ್ಲುಗಳನ್ನ ಇಡ್ತಾ ಇದ್ರ, ಅಥವಾ ತಮ್ಮ ದೇವರ ಮೂರ್ತಿಯನ್ನ ಪರಕೀಯರ ದಾಳಿಯಲ್ಲಿ ಹಾಳಾಗಬಾರದು ಅಂತ ಅವುಗಳನ್ನ ಭೂಮಿಯಲ್ಲಿ ಮುಚ್ಚಿಟ್ಟಿ ಹೋಗಿದ್ರ. ಈಗ ಸಿಕ್ಕಿರೋ ನಾಗಶಿಲೆ, ಪಾಣಿಪೀಠ, ಮಡಿಕೆಗಳು ಮತ್ತು ಮೂಳೆಗಳು ಇದೆಲ್ಲವನ್ನ ಕೂಡಿಸಿ ನೋಡಿದ್ರೆ ಒಂದು ದೊಡ್ಡ ಚಿತ್ರಣ ಸಿಗುತ್ತೆ. ಲಕ್ಕುಂಡಿ ಒಂದ್ ಕಾಲದಲ್ಲಿ ಸಿರಿವಂತಿಕೆಯ ಶಿಖರದಲ್ಲಿದ್ದಂತಹ ಊರು, ನಂತರ ಯಾವುದೋ ಒಂದು ದೊಡ್ಡ ಆಪತ್ತಿಗೆ ಸಿಲುಕಿ ತನ್ನೊಡಲಲ್ಲಿ ಎಲ್ಲವನ್ನ ಬಚ್ಚಿಟ್ಟುಕೊಂಡಿದೆ ಅನ್ನೋದು ಸ್ಪಷ್ಟವಾಗುತ್ತೆ. ಇನ್ನು ಲಕ್ಕುಂಡಿಯಲ್ಲಿ ಅಗೆಯೋದು ಇನ್ನು ಕೂಡ ಬಾಕಿ ಇದೆ. ಈಗ ಸಿಕ್ಕಿರೋದು ಬರೀ ಸ್ಯಾಂಪಲ್ ಅಷ್ಟೇ. ಪಾಣಿಪೀಠ ಹೇಳುವಂತಹ ಧರ್ಮದ ಕಥೆ, ಮೂಳೆಗಳು ಹೇಳೋ ಸಾವಿನ ಕಥೆ, ನಾಗರಕಲ್ಲು ಹೇಳುವಂತಹ ನಿಧಿಯ ಕಥೆ, ಇವೆಲ್ಲವೂ ಸೇರಿ ಲಕ್ಕುಂಡಿಯನ್ನ ಒಂದು ಮಿಸ್ಟರಿ ಸ್ಪಾಟ್ ಆಗಿ ಮಾಡ್ತಾ ಇವೆ. ಹಾಗಾದ್ರೆ ಈ ಮೂಳೆಗಳು ಯಾರದ್ದು? ಆ ಮಡಿಕೆಗಳಲ್ಲಿ ಏನಿತ್ತು? ನಿಜವಾಗ್ಲೂ ಇಲ್ಲಿ ನಿಧಿ ಇದೆಯಾ? ಆ ನಿಧಿಯನ್ನ ಹಸಿರು ಹಾವು ಕಾಯ್ತಾ ಇದೆಯಾ? ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಸಿಗೋವರೆಗೂ ಫಸ್ಟ್ ಈ ಸುದ್ದಿಯನ್ನ ನಿಮ್ಮ ಮುಂದೆ ತರುತ್ತಾನೆ ಇರುತ್ತೆ. ಇತಿಹಾಸದ ಈ ರೋಚಕ ಪುಟಗಳನ್ನ ತೆರೆದುಕೊಳ್ತಾ ಹೋದ ಹಾಗೆ ಮತ್ತಷ್ಟು ಅಪ್ಡೇಟ್ ಅನ್ನ ಕೊಡ್ತಾ ಇರ್ತೀವಿ. ಸೊ ಹೀಗಾಗಿ ನೀವು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿದ್ರೆ ಲಕ್ಕುಂಡಿಯಲ್ಲಿ ಇನ್ನು ಏನೆಲ್ಲ ಸಿಗುತ್ತೋ ಅದರ ಅಪ್ಡೇಟ್ ನಿಮಗೆ ಸಿಗುತ್ತೆ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.